ಶಾಂತಿ. ಮುರಳಿಯ ದಿನಾಂಕ 15/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಯೋಗ ಬಲದಿಂದಲೇ ಆತ್ಮನಿಗೆ ಹಿಡಿದಿರುವಂತಹ ವಿಕಾರಗಳ ತುಕ್ಕು ಬಿಟ್ಟು ಹೋಗುವುದು. ಆದ್ದರಿಂದ ಯೋಗದಲ್ಲಿ ಎಂದಿಗೂ ತಪ್ಪು ಮಾಡಬೇಡಿ. ಪ್ರಶ್ನೆ: ತಂದೆ ಮಕ್ಕಳಿಗೆ ಬೇಹದ್ದಿನ ಆಸ್ತಿ ಪಡೆಯಲು ಯಾವ ಯುಕ್ತಿಯನ್ನು ತಿಳಿಸಿದ್ದಾರೆ? ಅದರಲ್ಲಿ ಮಾಯೆ 4 ಕಡೆಯಿಂದ ವಿಘ್ನ ಹಾಕುತ್ತೆ. ಉತ್ತರ: ಬಾಬಾರವರು ಯುಕ್ತಿಯನ್ನು ತಿಳಿಸಿದ್ದಾರೆ. ಮಕ್ಕಳೇ, ತಾವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು, ಒಬ್ಬ ತಂದೆಗೆ ಮಕ್ಕಳು, ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿದ್ದೀರಾ. ತಾವು ಎಂದಿಗೂ ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳಬಾರದು. ಸಹೋದರ ಸಹೋದರಿ ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ. ತಾವು ಶಿವ ತಂದೆಯ ಮತದಂತೆ ನಡೆದು ಬೇಹದ್ದಿನ ಆಸ್ತಿ ಪಡೆಯಬೇಕು. ಆದರೆ ಮಾಯೆ ಕಡಿಮೆ ಇಲ್ಲ. 4 ಕಡೆ ಇದರಲ್ಲಿಯೇ ವಿಘ್ನ ಬರುತ್ತಿರುತ್ತದೆ. ನಾವು ಸಹೋದರ ಸಹೋದರಿ ಆಗಿದ್ದೇವೆ, ಒಬ್ಬ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ, ಇದನ್ನು ಮರೆಯುತ್ತೀರಾ? ಗೀತೆ: ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದೆನು ಬಾಬಾ. ಓಂ ಶಾಂತಿ. ಗೀತೆಯ ಒಂದು ಅಕ್ಷರವೇ ಬಹಳಷ್ಟು ಆಯಿತು. ಅಂದರೆ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಷ್ಟು ಅಡಕವಾಗಿದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಮತ್ತು ಕಲ್ಪಕಲ್ಪವೂ ಸಿಗುತ್ತಿರುತ್ತದೆ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ. ಬೇಹದ್ದಿನ ಆಸ್ತಿ ಭಾರತದವರಿಗೆ ಸಿಕ್ಕಿತ್ತು, ಈಗ ಅದು ಇಲ್ಲ, ಮತ್ತೆ ಸಿಗುತ್ತಿದೆ. ನೋಡ್ತೀರಾ, ಈಗಂತೂ ಸ್ವರ್ಗದ ಆಸ್ತಿ ಇಲ್ಲ. ರಾವಣನ ಮೂಲಕ ನರಕದ ಶಾಪ ಸಿಗುತ್ತಿದೆ. ಶಾಪದಿಂದ ಮನುಷ್ಯರು ದುಃಖಿಗಳಾಗುತ್ತಾರೆ. ವರ ಅಂದರೆ ಅರ್ಥ ಆಸ್ತಿಯಿಂದ ಸುಖಿಗಳಾಗುತ್ತಾರೆ. ಈಗ ಬ್ರಾಹ್ಮಣ ಮಕ್ಕಳು ತಿಳಿದುಕೊಂಡಿದ್ದೀರಾ, ಅವರಾಗಿದ್ದಾರೆ ಬೇಹದ್ದಿನ ನಿರಾಕಾರ ತಂದೆ ಶಿವ ತಂದೆ, ಮತ್ತು ಪ್ರಜಾಪಿತ ಬ್ರಹ್ಮ ಬೇಹದ್ದಿನ ಸಾಕಾರ ತಂದೆ. ಬೇಹದ್ದಿನ ಸಾಕಾರ ತಂದೆ ಪ್ರಜಾಪಿತ ಬ್ರಹ್ಮ ಇಲ್ಲದೆ ಏನೂ ನಡೆಯುವುದಿಲ್ಲ. ಬಲೆ ಗಾಂಧೀಜಿಯವರಿಗೆ ಬಾಪೂಜಿ ಎಂದು ಹೇಳುತ್ತಿದ್ದರು. ಅದರ ನಿಯಮಬದ್ಧವಾಗಿ ಪೂರ್ತಿ ಮನುಷ್ಯ ಸೃಷ್ಟಿಯ ಬಾಪೂಜಿ ಅವರಲ್ಲ. ಪೂರ್ತಿ ಮನುಷ್ಯ ಸೃಷ್ಟಿಯ ಬಾಪೂಜಿ ಒಬ್ಬ ತಂದೆಯಾಗಿದ್ದಾರೆ. ಪೂರ್ತಿ ನಿರಾಕಾರಿ ಪ್ರಪಂಚದ ಬಾಪೂಜಿ ಶಿವ ತಂದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ. ಶಿವ ತಂದೆ ಬಂದು ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಆಸ್ತಿ ಕೊಡಲು. ಮಧುಬನಕ್ಕೆ ಯಾಕೆ ಬರುತ್ತೀರಾ? ಏತಕ್ಕಾಗಿ ಬರುತ್ತೀರಾ? ಶಿವ ತಂದೆಯ ಜೊತೆ ಮಿಲನ ಮಾಡಲು. ಆದರೆ ಅವರು ನಿರಾಕಾರ. ಕೇವಲ ಶಿವ ಬಾಬಾ ಎಂದು ಹೇಳುವುದರಿಂದ ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಹೇಳಲಾಗುವುದು ಬಾಪ್ ದಾದಾ ಎಂದು. ಶಿವ ತಂದೆ ಮತ್ತು ಬ್ರಹ್ಮ ದಾದಾ. ದಾದಾರವರ ಹೆಸರು ಬೇರೆ, ತಂದೆಯ ಹೆಸರೇ ಬೇರೆಯಾಗಿದೆ. ನಿರಾಕಾರ ತಂದೆ ಶಿವ ಆಗಿದ್ದಾರೆ, ಅವರು ತಾತನೂ ಆಗಿದ್ದಾರೆ. ಎಲ್ಲ ಮಕ್ಕಳಿಗೆ ಬಾಪ್ ದಾದರವರಿಂದ ಅವಶ್ಯವಾಗಿ ಆಸ್ತಿ ಸಿಗುವುದು. ಬೇಹದ್ದಿನ ತಂದೆಯಿಂದ ಎಲ್ಲರಿಗೂ ಆಸ್ತಿ ಸಿಗತ್ತೆ. ಆ ತಂದೆಯೇ ಸರ್ವರ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಸತ್ಯಯುಗದಲ್ಲಿ ಯಾವುದೇ ಮನುಷ್ಯರು ದುಃಖಿಗಳಾಗುವುದಿಲ್ಲ. ಹೆಸರೇ ಆಗಿದೆ ಸ್ವರ್ಗ. ಅವರಾಗಿದ್ದಾರೆ ಸ್ವರ್ಗ ಸ್ಥಾಪನೆ ಮಾಡುವ ಗಾಡ್ ಫಾದರ್. ಭಾರತ ಎಲ್ಲದಕ್ಕಿಂತ ಹಳೆಯದಾಗಿದೆ ಅಂದಾಗ ಅವಶ್ಯವಾಗಿ ಎಲ್ಲದಕ್ಕಿಂತ ಹೊಸದಾಗಿತ್ತು. ಆದ್ದರಿಂದಲೇ ಈಗ ಹಳೆಯದಾಗಿದೆ ಎಲ್ಲದಕ್ಕಿಂತ. ಸತ್ಯಯುಗ ಕಲಿಯುಗ ಎಂದು ಭಾರತಕ್ಕೆ ಹೇಳಲಾಗುವುದು. ಭಾರತ ಸ್ವರ್ಗವಾಗಿತ್ತು. ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು. ಇದು ಬುದ್ಧಿಯಲ್ಲಿ ಇದೆ. ಈಗ ತಾವು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋದರೆ ತಕ್ಷಣ ಬುದ್ಧಿಯಲ್ಲಿ ಬರುತ್ತದೆ, ಈ ಆಸ್ತಿ ಇವರಿಗೆ ಹೇಗೆ ಸಿಕ್ಕಿತು, ಇವರಿಗೆ ಪೂಜೆ ಹೇಗೆ ಮಾಡಲಾಗತ್ತೆ, ಯಾಕೆ ಮಾಡ್ತಿದ್ದೀವಿ, ಮತ್ತು ಯಾವಾಗ ಇವರು ರಾಜ್ಯ ಮಾಡಿದ್ದರು, ಯಾರ ಮೂಲಕ ರಾಜ್ಯ ಪಡೆದುಕೊಂಡಿದ್ದರು, ಪೂರ್ತಿ ಬುದ್ಧಿಯಲ್ಲಿ ಬರಬೇಕು. ಮೊದಲು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗ್ತಾ ಇದ್ವಿ, ಮಾಲೆ ಜಪಿಸ್ತಾ ಇದ್ವಿ, ಕರ್ತವ್ಯದ ಬಗ್ಗೆ ಗೊತ್ತಿರಲಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರಾಗಿ ಪೂರ್ತಿ ಜ್ಞಾನ ಇದೆ.
ತಾವೀಗ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ನಿಂತುಕೊಂಡರೆ ಹರ್ಷಿತರಾಗುತ್ತೀರಾ. ಬುದ್ಧಿಯಲ್ಲಿರುತ್ತೆ ಇವರು ಪ್ರಾರಬ್ಧವನ್ನು ಹೇಗೆ ಪಡೆದರು ಎಂಬುದು. ಸತ್ಯಯುಗದಲ್ಲಿಯೇ ಪಡೆದುಕೊಳ್ಳುತ್ತಾರೆ. ಏಕೆಂದರೆ ಸಂಗಮ ಯುಗದಲ್ಲಿ ಹಳೆಯ ಪ್ರಪಂಚ ಪರಿವರ್ತನೆ ಆಗುತ್ತದೆ. ಸಂಗಮದಲ್ಲಿಯೇ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇದನ್ನು ತಿಳಿದುಕೊಂಡಿದ್ದೀರಾ. ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಈ ಬ್ರಹ್ಮರವರು ಇದ್ದರು. ಬ್ರಹ್ಮರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆ ಆಗುವುದು. ಈ ಲಕ್ಷ್ಮೀನಾರಾಯಣರು ಇಂದಿನ ಜನ್ಮದಲ್ಲಿ ಅಂತಹ ಪುರುಷಾರ್ಥ ಮಾಡಿದರು. ಬ್ರಹ್ಮ ಸರಸ್ವತಿ ಆಗಿದ್ದರು. ಬ್ರಹ್ಮರವರ ಜೊತೆಗೆ ಬ್ರಾಹ್ಮಣಿಯರು ಇದ್ದೇವೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜಧಾನಿ ಇತ್ತು ಅಲ್ವಾ. ಅವಶ್ಯವಾಗಿ ಪ್ರಜಾಪಿತಾನೂ ಇದ್ದರು. ತಾವು ತಿಳಿದುಕೊಂಡಿದ್ದೀರಾ. ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ. ಯಾರು ಕಲ್ಪದ ಮೊದಲು ಪುರುಷಾರ್ಥ ಮಾಡಿದ್ದರು, ನಾವು ಈಗ ಅವರೆಲ್ಲರನ್ನ ಸಾಕ್ಷಿಯಾಗಿ ನೋಡಲಾಗುವುದು. ಒಂದು ಪುರುಷಾರ್ಥ ಒಂದು ರೀತಿಯ ಮಾಡುವಂಥವರು ರಾಜಾಯಿ ಮನೆತನದವರು, ಮತ್ತೊಂದು ರೀತಿಯ ಪುರುಷಾರ್ಥಿಗಳು ಪ್ರಜೆಗಳಲ್ಲಿ ಬರುವಂತಹವರು, ಪ್ರಜಾ ಮನೆತನ. ಅದರಲ್ಲಿಯೂ ಕೂಡ ಕೆಲವರು ಬಹಳ ಶ್ರೀಮಂತರಿರ್ತಾರೆ, ಕೆಲವರು ಕಡಿಮೆ. ರಾಜರಲ್ಲಿಯೂ ಸಹ ಕೆಲವರು ಬಹಳ ಶ್ರೀಮಂತರು, ಇನ್ನು ಕೆಲವರು ಕಡಿಮೆ ಶ್ರೀಮಂತರಿರ್ತಾರೆ. ತಾವು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಯಾರಿಗಾದರೂ ತಿಳಿಸಬಹುದು ಇವರು ಈ ರಾಜ್ಯವನ್ನು ಹೇಗೆ ಪಡೆದರು ಎಂದು. ಈಗ ಪುನಃ ಅವರೇ ತಮ್ಮ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದಾರೆ. ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಎಷ್ಟು ಸಹಜ. ಅಂಬೆ ಯಾರಾಗಿದ್ದಾರೆ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ತಾವು ಹೇಳುತ್ತೀರಾ ಇವರಂತೂ ಜಗದಂಬೆಯಾಗಿದ್ದಾರೆ. ಕಲ್ಪದ ಮೊದಲು ಸಹ ಜಗದಂಬೆ ಜಗತ್ಪಿತಾ ಇದ್ದರು. ಅವರ ಮಕ್ಕಳು ನಾವಾಗಿದ್ದೆವು. ಸಂಗಮದಲ್ಲಿ ಬಾಬಾರವರು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಜಗದಂಬೆಯ ಮಕ್ಕಳಂತೂ ಬಹಳಷ್ಟು ಜನ ಇದ್ದೇವೆ. ಆದರೆ ಇಷ್ಟೆಲ್ಲರನ್ನ ಕೂರಿಸಲಾಗುವುದಿಲ್ಲ. ಈಗ ತಮಗೆ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ. ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ. ಅವರಿಗೆ ಮನುಷ್ಯರು ಎಂದು ಹೇಳಲಾಗುವುದಿಲ್ಲ, ದೇವತೆಗಳೆಂದು ಸಹ ಹೇಳಲಾಗುವುದಿಲ್ಲ. ಶಿವ ತಂದೆಗೆ ಪರಮಾತ್ಮ ಎಂದು ಹೇಳಲಾಗುವುದು. ತಾವು ಯಾರ ಮಂದಿರದಲ್ಲೇ ಹೋದರೂ ಬಯೋಗ್ರಫಿಯನ್ನು ತಿಳಿಸಬಹುದು. ರಾಮನಿಗೋಸ್ಕರ ತಾವು ತಿಳಿಸಬಹುದು. ಚಂದ್ರವಂಶಿ ಮನೆತನ ಈಗ ಸ್ಥಾಪನೆಯಾಗುತ್ತಿದೆ. ಬ್ರಹ್ಮರವರ ಮೂಲಕ ಬ್ರಾಹ್ಮಣರ ಧರ್ಮ ಸ್ಥಾಪನೆಯಾಗುವುದು. ಬ್ರಾಹ್ಮಣರ ಹೆಸರು ಎಷ್ಟು ಪ್ರಸಿದ್ಧವಾಗಿದೆ. ಬ್ರಹ್ಮರವರ ಮೂಲಕ ತಂದೆ ಬ್ರಾಹ್ಮಣರನ್ನು ರಚಿಸುತ್ತಾರೆ. ತಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿರುವುದರಿಂದ ತಾವು ತಿಳಿದುಕೊಂಡಿದ್ದೀರಾ. ನಾವು ಒಬ್ಬ ತಂದೆಗೆ ಮಕ್ಕಳು, ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿದ್ದೇವೆ. ಕೇವಲ ನಾವು ವಿಕಾರಿ ದೃಷ್ಟಿ ಇಟ್ಟುಕೊಳ್ಳಬಾರದು, ವಿಕಾರಿ ಕರ್ತವ್ಯಗಳನ್ನು ಮಾಡಬಾರದು. ಎಂದಿಗೂ ಸಹ ಸಹೋದರ ಸಹೋದರಿ ವಿಕಾರದಲ್ಲಿ ಹೋಗುವುದಿಲ್ಲ. ತಂದೆ ಈ ಯುಕ್ತಿಯನ್ನು ರಚಿಸಿದ್ದಾರೆ ಡ್ರಾಮಾನುಸಾರವಾಗಿ. ತಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ. ವಾಸ್ತವದಲ್ಲಿ ಪೂರ್ತಿ ಪ್ರಪಂಚ ಬೀಕೆ ಆಗಿದ್ದಾರೆ, ಆದರೆ ತಿಳಿದುಕೊಂಡಿಲ್ಲ. ನಾವು ಶಿವತಂದೆಯ ಮತದಿಂದ ಬೇಹದ್ದಿನ ಆಸ್ತಿ ಪಡೆಯುತ್ತಿದ್ದೇವೆ. ಮಾಯೆ ಕಡಿಮೆ ಇಲ್ಲ. 4 ಕಡೆ ವಿಘ್ನ ಹಾಕುತ್ತಿರುತ್ತದೆ. ನಾವೆಲ್ಲರೂ ಸಹೋದರ ಸಹೋದರಿಯರು, ಒಬ್ಬ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ. ಇದನ್ನು ಮರೆತಿದ್ದಾರೆ. ಇಲ್ಲಂತೂ ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಒಂದೇ ಧರ್ಮವಿರುವುದು, ಬಾಕಿ ಎಲ್ಲ ಧರ್ಮಗಳು ಸಮಾಪ್ತಿಯಾಗುತ್ತವೆ. ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಇದೇನು ಹೊಸ ಮಾತು ಅಲ್ಲ. ಪ್ರತಿ 5000 ವರ್ಷಗಳ ನಂತರ ಈ ಚಕ್ರ ಸುತ್ತುತ್ತಾ ಇರುವುದು. ತಿಥಿ ತಾರೀಖನ್ನು ಸಹ ಬರೆಯಲಾಗಿದೆ. ಇದು ಸಹ ಬುದ್ಧಿಯಲ್ಲಿರಬೇಕು. ನಾವು ಶಿವ ತಂದೆಯಿಂದ ಈ ಯುಕ್ತಿಯಿಂದ ಆಸ್ತಿ ಪಡೆಯುತ್ತೇವೆ. ಲಕ್ಷ್ಯವಂತೂ ಸಿಕ್ಕಿದೆ ಅಲ್ವಾ. ಬಾಬಾರವರನ್ನು ನೆನಪು ಮಾಡಿ ತಂದೆಯಿಂದ ಆಸ್ತಿ ಪಡೆಯಬೇಕು. ನೆನಪು ಎಂದರೆ ಅರ್ಥ ಯೋಗ ಬಲದಿಂದಲೇ ವಿಕಾರಗಳ ತುಕ್ಕು ಬಿಟ್ಟು ಹೋಗುವುದು. ಇದರಲ್ಲಿ ಯಾವುದೇ ತಪ್ಪನ್ನು ಮಾಡಬಾರದು. ಆದ್ದರಿಂದ ಮುರುಳಿ ಸಿಗುತ್ತದೆ. ನಿಶ್ಚಯ ಬುದ್ಧಿ ಉಳ್ಳವರು ಪಕ್ಕಾ ಇದ್ದರೆ ಎಲ್ಲಿಯೂ ಸಹ ಹೋದರೂ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಾರೆ. ಎಲ್ಲಿ ಹೋಗ್ತಾರೆ? ಬಾಬ್ರೂರ್ ಕೈಯಂತೂ ಬಿಡೋದಿಲ್ಲ.
ತಿಳ್ಕೊಳ್ಳಿ, ಮುರುಳಿ ಸಿಗಲಿಲ್ಲ ಅಂದರೆ ಬುದ್ಧಿಯಲ್ಲಂತೂ ಇರುತ್ತಲ್ವ, ನಾವು ಬಾಬರವ್ರ ಮಕ್ಕಳಾಗಿದ್ದೇವೆ ಎಂದು ಬಾಬಾ ತಿಳಿಸುತ್ತಾರೆ. ನೀವು ಆತ್ಮ ತಮೋ ಪ್ರಧಾನ ಆಗಿದ್ದೀರಿ. ಈಗ ತಂದೆಯನ್ನು ನೆನಪು ಮಾಡಿ ಸತೋ ಪ್ರಧಾನ ಆಗುತ್ತಿದ್ದೀರಾ. ಈ ಮಹಾಮಂತ್ರ ಒಬ್ಬ ಬಾಬರವರೇ ತಿಳಿಸುತ್ತಾರೆ, ಮತ್ತಾರೂ ತಿಳಿಸುವುದಿಲ್ಲ. ಬಾಬರವರೇ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೆನಪಿನ ಬಲದಿಂದಲೇ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಇದು ಅಕ್ಷರ ಇದೆ, ಆದರೆ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, ಕಲ್ಪದ ಮೊದಲು ಸಹ ಬಾಬಾರವರು ಈ ಅಕ್ಷರಗಳನ್ನು ಹೇಳಿದ್ದರು. ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಅದೆಲ್ಲವೂ ದೇಹದ ಧರ್ಮಗಳು ಅಲ್ವಾ? ಎಲ್ಲರಿಗೂ ತಂದೆ ಒಬ್ಬರಾಗಿದ್ದಾರೆ. ಎಲ್ಲ ಆತ್ಮರು ಆ ಒಬ್ಬ ತಂದೆಯನ್ನು ಕರೆಯುತ್ತೇವೆ. ಪೋಪು ಸಹ ಗಾಡನ್ನು ನೆನಪು ಮಾಡುತ್ತಾರೆ, ಹೇಳುತ್ತಾರೆ, ಓ ಗಾಡ್ ಫಾದರ್ ದಯೆ ತೋರಿಸಿ ಎಂದು. ಈ ಮನುಷ್ಯರು ಕ್ರೋಧಿ ಬುದ್ಧಿ ಉಳ್ಳವರನ್ನು ಪರಿವರ್ತಿಸಿದಾಗ ಪರಸ್ಪರದಲ್ಲಿ ಯುದ್ಧ ಆಗಲ್ಲ ಅಂತ ಹೇಳ್ತಾರೆ. ನೆನಪಂತೂ ಒಬ್ಬ ತಂದೆಯನ್ನೇ ಮಾಡಬೇಕು ಅಲ್ವಾ? ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ. ಶಿವತಂದೆಯನ್ನೇ ಕರೆಯುತ್ತಾರೆ, ಬನ್ನಿ ಪತಿತರನ್ನು ಪಾವನ ಮಾಡಿ ಎಂದು. ಪಾವನರಾದಾಗ ಈ ಚೀಚಿ ರಾವಣನ ಪ್ರಪಂಚದಲ್ಲಿ ಇರಲಾಗುವುದಿಲ್ಲ. ಅಂದಾಗ ಅವಶ್ಯವಾಗಿ ಹೊಸ ಪ್ರಪಂಚ ಬೇಕಾಗುವುದು. ಕಲಿಯುಗ ಪರಿವರ್ತನೆಯಾಗಿ ಸತ್ಯಯುಗ ಆಗತ್ತೆ ಅಲ್ವಾ? ಆದರೆ ಅದನ್ನು ಸಹ ಯಾರು ತಿಳಿದುಕೊಳ್ಳುವುದಿಲ್ಲ. ಒಬ್ಬ ಡಾಕ್ಟರ್ ಬಂದಿದ್ದರು, ಅವ್ರು ಹೇಳ್ತಾ ಇದ್ರು, ಕಲಿಯುಗವಂತೂ ಕಲಿಯುಗವೇ ಇದೆ, ಇದೇ ನಡೆಯುತ್ತೆ ಎಂದು. ಅರೆ, ಸದಾ ಕಲಿಯುಗವೇ ಹೇಗೆ ನಡೆಯುತ್ತೆ? ಕಲಿಯುಗ ಚೆನ್ನಾಗಿದೆಯಾ? ಹೋಗಲಿ, ತಿಳ್ಕೊಳ್ಳೋದೇ ಇಲ್ಲ. ಕೇವಲ ಭಾವನೆ ಇಟ್ಕೊಳ್ತಾರೆ, ಬೇರೆಯವರನ್ನು ಕರ್ಕೊಂಡು ಬರ್ತಾರೆ, ಅವರಿಗೆ ಜ್ಞಾನದ ಬಾಣ ನಾಟೋದೇ ಇಲ್ಲ. ಮತ್ತು ಬೇರೆಯವ್ರಿಗೂ ಸಹ ಅಂದರೆ ಯಾರನ್ನು ಕರ್ಕೊಂಬಂದಿರ್ತಾರೆ ಅವರಿಗೆ ಬಾಣ ನಾಟತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ ಅಂದಾಗ ದಳ್ಳಾಳಿಯ ರೂಪದಲ್ಲಿ ಅವರು ಸೇವೆ ಮಾಡ್ತಾರೆ. ಸ್ವರ್ಗದಲ್ಲಂತೂ ಬರ್ತಾರೆ. ಬಾಬಾರವರಿಂದ ಸ್ವಲ್ಪ ಜ್ಞಾನ ಕೇಳಿದರೂ ಸಹ ಸತ್ಯಯುಗದಲ್ಲಿ ಅವಶ್ಯವಾಗಿ ಬರುತ್ತಾರೆ. ಮತ್ತೆಯೂ ಸಹ ಹೆವೆನ್ಲಿ ಗಾಡ್ ಫಾದರ್ ಶಿವ ತಂದೆಯ ಸನ್ಮುಖದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಬಾಬಾ ತಿಳಿಸುತ್ತಾರೆ, ನಾನು ಎಲ್ಲರ ತಂದೆಯಾಗಿದ್ದೇನೆ. ಯಾರೂ ಕೆಲವರು ಇರ್ತಾರೆ ಒಪ್ಕೊಳ್ಳೋದೇ ಇಲ್ಲ ಶಿವ ತಂದೆ ಹೇಗೆ ಬರ್ತಾರೆ ಎಂಬುದನ್ನು. ಅರೇ, ಆತ್ಮ ಬರಬಹುದು ಅಂತ ಅಂದಾಗ ಯಾಕೆ ನಾನು ಬರಲಿಕ್ಕಾಗೋದಿಲ್ಲ? ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರದಲ್ಲಿ ಇರಬಹುದು ಅಂದಾಗ ನಾನು ಯಾಕೆ ಬೇರೆ ಶರೀರದಲ್ಲಿ ಬರಲಿಕ್ಕಾಗೋದಿಲ್ಲ? ಇಲ್ಲ ಅಂದರೆ ನಾನು ಹೇಗೆ ಬರಲಿ? ನೀವೆಲ್ಲರೂ ಕರೆಯುತ್ತೀರಾ, ಏ ಪತಿತ ಪಾವನ ಬಾಬಾ ಬನ್ನಿ ಪತಿತರಿಂದ ಪಾವನ ಮಾಡಿ ಎಂದು. ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ಭಾರತದಲ್ಲಿ. ಕಲ್ಪಕಲ್ಪದ ಸಂಗಮ ಯುಗದಲ್ಲಿ ಒಂದೇ ಬಾರಿ ಬರುತ್ತೇನೆ. ಈಗ ಬಂದಿದ್ದೇನೆ. ನೀವು ಯಾವಾಗ 84 ಜನ್ಮ ಪೂರ್ಣ ಮಾಡುತ್ತೀರಾ ಆಗ ನಾನು ಬರುತ್ತೇನೆ. ತಾವು ಮಕ್ಕಳಿಗೆ ನಿಶ್ಚಯವಿದೆ, ಬಾಬಾ ಬಂದಿದ್ದಾರೆ ಪುನಃ ಆಸ್ತಿ ಕೊಡಲು. ಬಾಬಾ ಹೇಳುತ್ತಾರೆ, ನನ್ನ ವ್ಯಾಪಾರವೇ ಆಗಿದೆ ಹಳೆಯ ಪ್ರಪಂಚವನ್ನು ಪರಿವರ್ತಿಸಿ ಹೊಸ ಪ್ರಪಂಚ ಸ್ಥಾಪನೆ ಮಾಡುವುದು. ಆದ್ದರಿಂದ ಗಾಯನವಿದೆ, ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶ, ಮತ್ತು ತಾವು ಪಾಲನೆ ಮಾಡುತ್ತೀರಾ. ಪ್ರಕಾಶ ಸಿಕ್ಕಿದೆ ಅಲ್ವಾ? ಕಾಳಿಯ ಮಂದಿರ ನೋಡಿ ತಿಳಿದುಕೊಳ್ಳುತ್ತಾರೆ ಇದು ಸುಳ್ಳಿನ ಚಿತ್ರವೆಂದು. ಕಾಳಿ ಅವಶ್ಯವಾಗಿ ಜಗದಂಬೆ, ಆದರೆ ಆ ರೀತಿ ಭಯಾನಕವಾದಂತಹ ರೂಪವಂತೂ ಇಲ್ಲ. ಬಂಗಾಳದಲ್ಲಿ ಕಾಳಿಯ ಮುಂದೆ ಬಲಿ ಕೊಡುತ್ತಾರೆ, ಆದರೆ ಏನೂ ತಿಳಿದುಕೊಂಡಿಲ್ಲ. ಜಗದಂಬೆಯ ಮಂದಿರದಲ್ಲಿ ಲಕ್ಷಾಂತರ ಜನ ಹೋಗುತ್ತಾರೆ. ಸದಾಗೆ ಮೇಳವೇ ಮೇಳ ಇರುತ್ತೆ. ಚಿಕ್ಕ ಮೂರ್ತಿ ಇಟ್ಟಿದ್ದಾರೆ ಅಲ್ವಾ, ಹೆಸರಿಟ್ಟಿದ್ದಾರೆ ಜಗದಂಬೆ ಎಂದು. ಈಗ ಜಗದಂಬೆಯಂತೂ ಒಬ್ಬರೇ ಇರಬೇಕು. ಸಿಂಧಿಯಲ್ಲಿ ಕಾಳಿಯ ಮಂದಿರ ಹೇಗೆ ತಯಾರು ಮಾಡಿದ್ರು? ಒಂದು ಬಾರಿ ಕೋಟೆಯಲ್ಲಿ ಬಾಂಬ್ ಹೊಡೆಯಿತು. ಆಗ ಫಕೀರ್ ಹೇಳಿದ್ರು, ಕಾಳಿ ಮಾತಾ ಕೋಪಿತಗೊಂಡಿದ್ದಾರೆ. ಆಮೇಲೆ ಅವರು ಹೋಗಿ ಅಲ್ಲಿ ಕಾಳಿ ಮಂದಿರವನ್ನು ನಿರ್ಮಾಣ ಮಾಡಿದ್ರು. ಈಗ ಕಾಳಿ ಯಾರು? ಏನನ್ನು ತಿಳಿದುಕೊಂಡಿಲ್ಲ. ನಿಮಗೆ ಈಗ ಜ್ಞಾನ ಸಿಕ್ಕಿದೆ, ಅಂತಹ ಯಾವುದೇ ವಸ್ತು ಇಲ್ಲ, ಅದನ್ನು ನೀವು ತಿಳಿದುಕೊಂಡಿಲ್ಲ ಎಂಬ ಹಾಗೆ. ತಿಳಿದುಕೊಂಡಿದ್ದೀರಾ, ಬಾಬಾರವರಿಂದ ಆಸ್ತಿ ಪಡೆಯುತ್ತಿದ್ದೇವೆ ಅಂದಾಗ
ಪೂರ್ಣ ಪುರುಷಾರ್ಥ ಮಾಡಬೇಕು. ಯಾವಾಗ ಕುಮಾರ ಕುಮಾರಿ ವಿವಾಹ ಮಾಡಿಕೊಳ್ಳುತ್ತಾರೆ ಆಗ ಮೊದಲ ನಂಬರ್ ದುಃಖ ಪ್ರಾರಂಭವಾಗುವುದು. ನೀವಂತೂ ವಿವಾಹ ಮಾಡಿಕೊಳ್ಳುವ ವಿಚಾರವನ್ನು ಸಹ ಮಾಡುವುದಿಲ್ಲ. ಯಾರೆಲ್ಲ ಕುಮಾರರು ಕುಮಾರಿಯರಿದ್ದಾರೆ ಅವರಿಗೆ ಹೇಳ್ತಾರೆ ಬಾಬಾ. ಈಗ ತಂದೆ ಹೇಳುತ್ತಾರೆ, ಈ ರಾವಣ ರಾಜ್ಯ ಸಮಾಪ್ತಿಯಾಗಲಿದೆ. ಇದಾಗಿದೆ ವಿಕಾರಿ ಗೃಹಸ್ಥ ವ್ಯವಹಾರ. ದೇವಿ ದೇವತೆಗಳಿಗೋಸ್ಕರ ಗಾಯನ ಮಾಡುತ್ತಿರುತ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ಈ ದೇವತೆಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡುವವರು ಯಾರು? ಸತ್ಯಯುಗ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವಾಗಿದೆ. ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ ಅಲ್ಲಿಯೂ ಸಹ ವಿಕಾರವಿತ್ತೆಂದು. ಆದರೆ ಅದಿರುವುದೇ ನಿರ್ವಿಕಾರಿ ಪ್ರಪಂಚ. ವಿಕಾರಿ ಪ್ರಪಂಚ ಮತ್ತು ನಿರ್ವಿಕಾರಿ ಪ್ರಪಂಚದಲ್ಲಿ ಎಷ್ಟು ಅಂತರವಿದೆ. ಈ ಮಾತುಗಳು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, ಈ ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗ ಇತ್ತು ಆಗ ಎಷ್ಟು ಕಡಿಮೆ ಜನ ಮನುಷ್ಯರಿದ್ದರು. ಒಂದೇ ಧರ್ಮವಿತ್ತು. ಅನಂತರ ವೃದ್ಧಿ ಆಯಿತು. ಚಕ್ರ ಪೂರ್ತಿ ಸುತ್ತಲಾಗುವುದು. ಆಗಲೇ ಹೇಳಲಾಗತ್ತೆ ಪೂರ್ತಿ ಪೃಥ್ವಿಯ ಮೇಲೆ ಚಕ್ಕರ ಹಾಕಿದ್ವಿ ಎಂದು. ಸಮುದ್ರದ ಚಕ್ಕರ ಹಾಕ್ಲಿಕ್ಕಾಗೋದಿಲ್ಲ. ಸತ್ಯಯುಗದಲ್ಲಿ ಸ್ವಲ್ಪ ಜನ ಇರ್ತಾರೆ. ಎಷ್ಟು ದೊಡ್ಡ ಜಾಗ ಇರುತ್ತೆ, ಜಮೀನೆಲ್ಲ ಇರುತ್ತೆ. ಈಗ ಮನುಷ್ಯರ ಸೃಷ್ಟಿಯ ಹದ್ದು ಪೂರ ಆಗಲಿದೆ. ಮೇಲೆ ಸ್ವಲ್ಪ ಆತ್ಮರು ಯಾರೆಲ್ಲ ಇದ್ದಾರೆ ಅವರು ಬರುತ್ತಿರುತ್ತಾರೆ. ಮನುಷ್ಯರ ವೃದ್ಧಿ ಆಗುತ್ತಾ ಇರುವುದು. ಯಾವಾಗ ಅಲ್ಲಿಂದ ಎಲ್ಲ ಆತ್ಮರು ಬರುವುದು ಪೂರ್ಣವಾಗುತ್ತೆ ಆಗ ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೀರಾ. ಅನಂತರ ಆತ್ಮರೆಲ್ಲರೂ ಶರೀರ ಬಿಟ್ಟು ಹೋಗುತ್ತಾರೆ. ಬರೋದು ಮತ್ತು ನಿಮ್ಮದು ಹೋಗೋದು. ಅವರೆಲ್ಲ ಕೆಳಗೆ ಬರ್ತಾರೆ ಮತ್ತು ಎಲ್ಲರೂ ಒಟ್ಟಿಗೆ ವಾಪಸ್ ಹೋಗುವಂತಹದ್ದು. ಸ್ವಲ್ಪ ಸ್ವಲ್ಪ ಜನ ಬರುತ್ತಲೇ ಇರುತ್ತಾರೆ. ಇದು ತಿಳಿದುಕೊಳ್ಳಬೇಕಾದಂತಹ ಮಾತಾಗಿದೆ ಅಲ್ವಾ. ನಾವು ಮೊಟ್ಟ ಮೊದಲು ಹೋಗಿ ಅಲ್ಲಿರುತ್ತೇವೆ. ಮಾರೆ ಹೋತೆ ಕೊಯ್ ರೆಹನಾ ನಹಿ ಚಾಹಿಯೆ ಅಂತಾರೆ ಬಾಬಾ. ನಾವಲ್ಲಿ ಹೋಗಿದ್ದೀವಿ ಅಂದರೆ ಅಲ್ಲಿ ಯಾರೂ ಇರೋ ಹಾಗಿಲ್ಲ, ಖಾಲಿ ಇರುತ್ತೆ. ಇದು ವಿಸ್ತಾರದ ಮಾತಾಗಿದೆ. ತಾವು ಮಕ್ಕಳಿಗೆ ಮತ್ತೆಯೂ ಸಹ ತಂದೆ ಹೇಳುತ್ತಾರೆ, ಒಳ್ಳೆಯದು, ತಮ್ಮ ಪ್ರಿಯವಾದಂತಹ ತಂದೆಯನ್ನು ನೆನಪು ಮಾಡಿ. ತಮ್ಮ ತಂದೆ ಶಿವ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಲ್ಲಿಯೇ ಲಾಭ ಇರುವುದು. ಈ ಭೂಗೋಳ ಚರಿತ್ರೆಯಂತೂ ಮನುಷ್ಯರು ತುಂಬ ಓದುತ್ತಾರೆ. ಭಾಳ ದೂರ ದೂರ ಹೋಗುತ್ತಾರೆ. ಚಂದ್ರನ ಮೇಲೆಯೂ ಹೋಗುತ್ತಾರೆ. ಅದೆಲ್ಲ ವಿಜ್ಞಾನದ ಅಭಿಮಾನವಾಗಿದೆ. ಅತಿಯಾಗಿ ಹೋಗುತ್ತಿದ್ದಾರೆ. ಅಲ್ಲೇ ಏನಿದ್ಬಿಡ್ಲಿಕ್ಕಾಗತ್ತಾ? ಚಂದ್ರನ ಮೇಲೆ ಇರಲಿಕ್ಕಾಗಲ್ಲ. ತಾವಂತೂ ಸೂರ್ಯ ಚಂದ್ರರಿಗಿಂತಲೂ ಪಾರಾಗುತ್ತೀರಾ. ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಈಗ ಇದೆ. ತಿಳಿದುಕೊಳ್ಳುತ್ತೀರಾ. ಡ್ರಾಮಾ ಪ್ಲಾನ್ ಅನುಸಾರವಾಗಿ ಬಾಬಾರವರು ಇದೆಲ್ಲವನ್ನು ತಿಳಿಸುತ್ತಿದ್ದಾರೆ. ತಂದೆಯೇ ಹೇಳುತ್ತಾರೆ, ನಾನು ನಿಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಿದ್ದೇನೆ. ಇದು ನನ್ನ ಪಾತ್ರವಾಗಿದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ನನ್ನ ಪಾತ್ರವಿದೆ ಅಂದಾಗ ಡ್ರಾಮಾ ಅಲ್ವಾ. ಹೇಗೆ ತಾವು ಪಾತ್ರಧಾರಿಗಳಾಗಿದ್ದೀರಾ ಹಾಗೆಯೇ ನಾನು ಸಹ ಪಾತ್ರಧಾರಿ ಆಗಿದ್ದೇನೆ. ನನ್ನ ಕೆಲಸವಾಗಿದೆ ನೀವು ಪತಿತರನ್ನು ಪಾವನ ಮಾಡುವಂತಹದ್ದು. ಏನೇ ಮಾಡಿದರೂ ಮಹಿಮೆ ಅಂತೂ ಆಗತ್ತೆ ಅಲ್ವಾ. ಯಾರೇನು ಕೆಲಸ ಮಾಡ್ತಾರೆ ಆ ರೀತಿ ಅವ್ರ ಮಹಿಮೆ ಆಗತ್ತೆ. ಈ ಲಕ್ಷ್ಮೀನಾರಾಯಣರಿಗೆ ಎಷ್ಟು ಮಹಿಮೆ ಇದೆ. ಆದರೆ ಅವರನ್ನು ಆ ರೀತಿ ಯೋಗ್ಯರನ್ನಾಗಿ ಮಾಡಿದವರು ಯಾರು? ಇವರು ಸುಖಧಾಮಕ್ಕೆ ಮಾಲೀಕರಾಗಿರುತ್ತಾರೆ. ಈಗಂತೂ ಅನೇಕ ಪ್ರಕಾರದ ದುಃಖಗಳಿವೆ. ಇವತ್ತು ಯಾರೋ ಸತ್ತೋದ್ರು ಅಂದರೆ ಮತ್ತೆ ನಾಳೆ ಯಾರೋ ಸಾಯ್ತಾರೆ. ಸಾಯೋದು, ಜಗಳ ಮಾಡ್ಕೊಳ್ಳೋದು, ಎಷ್ಟೆಲ್ಲ ನಡೀತಾ ಇರುತ್ತೆ. ದುಃಖದ ಪ್ರಪಂಚ ಇದು. ಬಲೆ ಕೆಲವ್ರ ಹತ್ರ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಪದಮಗಳಿದೆ. ಆದರೆ ಏನಾದರೂ ಕಾಯಿಲೆ ಬಂತು ಅಂತ ಹೇಳಿದ್ರೆ ಏನು ಮಾಡ್ತಾರೆ? ದಿವಾಳಿ ಆಗಿಬಿಡ್ತು, ಕಾಯಿಲೆ ಬಂತು ಅಂದರೆ ಏನು ಮಾಡ್ತಾರೆ? ಬಿರ್ಲಾ ಬಳಿ ಎಷ್ಟು ಹಣ ಇದೆ. ಒಂದು ಜನ್ಮದಲ್ಲಿ ಹಣ ನೋಡಲಿಕ್ಕೆ ಬರುತ್ತೆ. ಆದರೆ ಆ ರೀತಿ ಅಲ್ಲ, ಅವ್ರಿಗೇನು ದುಃಖನೇ ಇಲ್ಲ ಎಂದಲ್ಲ. ಒಂದಲ್ಲ ಒಂದು ಪ್ರಕಾರದ ದುಃಖ ಎಲ್ಲರಿಗೂ ಇದ್ದೇ ಇದೆ. ಈಗಂತೂ ಈ ಹಣ ಇದೆಲ್ಲ ಮಣ್ಣು ಪಾಲಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು.
ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕು. ಆದರೆ ಯಾವಾಗ ಆತ್ಮರು ಬರುವುದು ಬಂದಾಗತ್ತೆ ಆಗ ನಾವು ಹೋಗುತ್ತೇವೆ. ಈ ವಿಸ್ತಾರವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಒಬ್ಬ ಬಬೂಲ್ನಾಥ ಶಿವ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು. ಎರಡನೇ ಪಾಯಿಂಟು, ಜ್ಞಾನದ ಪ್ರಕಾಶ ಸಿಕ್ಕಿದೆ, ಆದ್ದರಿಂದ ನಿಶ್ಚಯ ಬುದ್ಧಿ ಉಳ್ಳವರಾಗಿ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು. ಎಲ್ಲೇ ಇದ್ದರೂ ನೆನಪಿನ ಬಲದಿಂದ ಆತ್ಮನನ್ನು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು. ವರದಾನ: ಸ್ವಮಾನದಲ್ಲಿ ಸ್ಥಿತರಾಗಿದ್ದು ವಿಶ್ವದ ಮೂಲಕ ಸನ್ಮಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ದೇಹಾಭಿಮಾನದಿಂದ ಮುಕ್ತರಾಗಿರಿ. ಸ್ವಮಾನದಲ್ಲಿ ಸ್ಥಿತರಿದ್ದು ವಿಶ್ವದ ಮೂಲಕ ಗೌರವ ಪ್ರಾಪ್ತಿ ಮಾಡಿಕೊಳ್ಳುವಂತಹ ದೇಹ ಅಭಿಮಾನದಿಂದ ಮುಕ್ತರಾಗಿರಿ. ವರದಾನದ ವಿಶ್ಲೇಷಣೆ: ವಿದ್ಯಾಭ್ಯಾಸದ ಮೂಲ ಲಕ್ಷ್ಯವಾಗಿದೆ ದೇಹಾಭಿಮಾನದಿಂದ ಭಿನ್ನರಾಗಿ ದೇಹಿ ಅಭಿಮಾನಿ ಆಗುವುದು. ಈ ದೇಹ ಅಭಿಮಾನದಿಂದ ಭಿನ್ನರು ಅಥವಾ ಮುಕ್ತರಾಗುವ ವಿಧಿ ಆಗಿದೆ ಸದಾ ಸ್ವಮಾನದಲ್ಲಿ ಸ್ಥಿತರಾಗಿರುವುದು. ಸಂಗಮಯುಗ ಮತ್ತು ಭವಿಷ್ಯದಲ್ಲಿ ಏನೆಲ್ಲ ಅನೇಕ ಪ್ರಕಾರದ ಸ್ವಮಾನಗಳಿವೆ, ಅವುಗಳಲ್ಲಿ ಯಾವುದಾದರೊಂದು ಸ್ವಮಾನದಲ್ಲಿ ಸ್ಥಿತರಾಗಿದ್ದಾಗ ದೇಹಾಭಿಮಾನ ಅಳಿಸಿ ಹೋಗುವುದು. ಯಾರು ಸ್ವಮಾನದಲ್ಲಿ ಸ್ಥಿತರಾಗಿರುತ್ತಾರೆ ಅವರಿಗೆ ಸ್ವತಃವಾಗಿ ಗೌರವ ಪ್ರಾಪ್ತವಾಗುವುದು. ಸದಾ ಸ್ವಮಾನದಲ್ಲಿರುವವರೇ ವಿಶ್ವದ ಮಹಾರಾಜರಾಗುತ್ತಾರೆ ಮತ್ತು ವಿಶ್ವ ಅವರಿಗೆ ಗೌರವ ಕೊಡುವುದು. ಸ್ಲೋಗನ್: ಎಂತಹ ಸಮಯವಿರುತ್ತೆ ಅದೇ ರೀತಿ ತಮ್ಮನ್ನು ತಾವು ಮೋಲ್ಡ್ ಮಾಡಿಕೊಳ್ಳುವುದೇ ಆಗಿದೆ ರಿಯಲ್ ಗೋಲ್ಡ್ ಆಗುವುದು. ಎಂತಹ ಸಮಯ ಅದೇ ರೀತಿ ತಮ್ಮನ್ನು ತಾವು ಮೋಲ್ಡ್ ಮಾಡಿಕೊಳ್ಳಬೇಕು, ಅದೇ ರಿಯಲ್ ಗೋಲ್ಡ್ ಆಗುವುದಾಗಿದೆ. ಅವ್ಯಕ್ತ ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಈಗ ನಿರ್ಭಯ ಜ್ವಾಲಾಮುಖಿ ಆಗಿ ಪ್ರಕೃತಿ ಮತ್ತು ಆತ್ಮರಲ್ಲಿ ಏನೆಲ್ಲ ತಮೋ ಗುಣವಿದೆ ಅದನ್ನು ಭಸ್ಮ ಮಾಡಿ. ತಪಸ್ಸು ಅಂದರೆ ಅರ್ಥ ಜ್ವಾಲಾ ಸ್ವರೂಪ ನೆನಪು. ಈ ನೆನಪಿನ ಮೂಲಕವೇ ಮಾಯೆ ಮತ್ತು ಪ್ರಕೃತಿಯ ವಿಕರಾಳ ರೂಪ ಶೀತಲವಾಗುವುದು. ನಿಮ್ಮ ಮೂರನೆಯ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಯನ್ನು ಶಕ್ತಿಹೀನ ಮಾಡುತ್ತದೆ. ಓಂ ಶಾಂತಿ.